ನೋಡಿ ಏನು ಸಕಾಲಾಗಿದೆ. ಸಾನು ನೋಡಿ ಮನೆ ಅನ್ಕೊಂಬಿಟ್ಟಿದ್ದಾಳೆ, ಆರಾಮಾಗಿ ಆಟ ಆಡ್ತಾ ಇದ್ದಾಳೆ. ಸಾನ್ವಿ, ಸಾನು ಮೀಲ್ಸ್ ಊಟ ಹೇಳಿದ್ವಿ. ಊಟ ನಿಜವಾಗ್ಲೂ ಚೆನ್ನಾಗೈತೆ. ಹೊಟ್ಟೆ ಅಷ್ಟಿದ್ದಕ್ಕೂ ಅದಕ್ಕೂ ಊಟ ಮಾತ್ರ ಸಕ್ಕತ್ತಾಗೈತೆ. ಅಷ್ಟು ತಿನ್ನಂಗಿಲ್ಲ, ಸ್ವಲ್ಪ ಅಷ್ಟೇ ಕಚ್ಚಬಾರ್ದು. ಸೊ ಆನ್ ದಿ ವೇ ಹಂಗೆ ಅಲ್ಲಿ ಊಟ ಮುಗಿಸ್ಕೊಂಡು ಬರ್ತಾ ಇಲ್ಲ ಆನ್ ದಿ ವೇ ಅಲ್ಲಿ ಇಸ್ಕಾನ್ ಟೆಂಪಲ್ ಅಂತ ಸಿಕ್ತು. ತುಂಬ ಕುತ್ಕೊಳಕ್ಕಾಗಲ್ಲ ಚಿನ್ನು. ಇವಾಗ ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ, ಅಂದರೆ ಡೈಲಿ ಬೇಸಿಸ್ ಅದೇನು ಯಾವಾಗೋ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್. ಸೊ ಇದು ಮಂತ್ರಾಲಯದ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ಇದು ಪಾರ್ಟ್ 5 ವಿಡಿಯೋ ಆಗಿರುತ್ತೆ. ಆಲ್ರೆಡಿ ಪಾರ್ಟ್ 1, 2, 3, 4 ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಒಂದ್ಸರಿ ಹೋಗಿ ಚೆಕ್ ಮಾಡಿ. ಮಂತ್ರಾಲಯದ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ವಿಡಿಯೋ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮಂತ್ರಾಲಯ ಟ್ರಿಪ್ ಮುಗಿಸ್ಕೊಂಡು ಆನ್ ದಿ ವೇ ಬರ್ತಾ ಗುತ್ತಿಯಲ್ಲಿ ಊಟ ಮಾಡೋಣ ಅಂತ ಸ್ಟಾಪ್ ಮಾಡಿದ್ವಿ. ಆಲ್ರೆಡಿ 3:30 ಆಗಿದೆ ಟೈಮ್ ನಾವು ಸ್ಟಾಪ್ ಮಾಡಿದಾಗ. ಸೊ ಇಲ್ಲಿ ಊಟ ಮಾಡೋಣ ಅಂತ ನಿಲ್ಸಿದ್ವಿ. ಯಾವಾಗ ಊಟ ಮಾಡ್ತೀವಿ, ಯಾವಾಗ ಸ್ಟಾಪ್ ಮಾಡ್ತೀವಿ ಅನ್ಸ್ಬಿಟ್ಟಿದ್ದು ನಮಗಂತೂ. 3:30 ಆಗೋದಿತ್ತು. ಚೆನ್ನಾಗಿರೋ ಹೋಟೆಲ್ ಯಾವುದು ಸಿಗ್ತಾ ಇರಲಿಲ್ಲ. ಸೊ ಫೈನಲಿ ಸ್ಟಾಪ್ ಮಾಡಿದ್ವಿ. ಇವಾಗ ಊಟ ಆರ್ಡ್ರ್ ಮಾಡಿದ್ದೀವಿ. ಮೀಲ್ಸ್ ಮೇಡಮ್ ಸಾನು ನೋಡಿ ಮನೆ ಅನ್ಕೊಂಬಿಟ್ಟಿದ್ದಾಳೆ, ಆರಾಮಾಗಿ ಆಟ ಆಡ್ತಾ ಇದ್ದಾಳೆ. ಸಾನ್ವಿ, ಸಾನು ಓಯ್ ಮದ್ ನೋಡೋಳೇನು. ಏನು ನೂತು ನೂತುಗೆ ಹೊಟ್ಟೆ ಅಷ್ಟೋಗೈತೆ ಪಾಪ, ಇನ್ನೂ ಊಟನೇ ಕೊಟ್ಟಿಲ್ಲ ಅಂತ ಇದ್ದಾರೆ. ಪಕ್ಕದಲ್ಲೂ ಡಾಬಾ ಟೈಪ್ ಇದೆ ಇವ್ರದ್ದು. ಚೆನ್ನಾಗಿದೆ ಪ್ಲೇಸು. ಏ ಸಾನು ಓಯ್ ಆರಾಮಾಗಿ ಆಟ ಆಡ್ತಾ ಹೊಡೋಳು. ಮಲಗಿದೋಳು ಎಷ್ಟು ಬೇಗ ಇದ್ಲಲ್ಲ. ಮುತ್ಕೊಡ್ಬೇಕಂತೆ ಅವಳು. ಇನ್ನೊಂದು ಸಾನು, ಇನ್ನೊಂದು ಡ್ಯಾಡಿಗೆ. ನನ್ನ ಮಗಳಿಗೆ ಇಷ್ಟ ಆದಾಗೆಲ್ಲ ಮುತ್ಕೊಡ್ತಾ ಇರ್ತಾಳೆ ಅವ್ರ ಅಪ್ಪಗೆ. ಬೇಡ ಬಿದ್ದಾಳಮ್ಮ, ಇಟ್ಕೊಳಮ್ಮ. ಮೇಘ ಚಿಟ್ಕೆ ಹೊಡಿತಾಳಂತೆ. ಸಾನು ಮಮ್ಮಿ ಚಿಟ್ಕೆ ಹೊಡಿಯಲ್ಲ ನೀನು. ಹಾಂ ಹೊಡಿ ಚೀನ. ಮೀಲ್ಸ್ ಊಟ ಹೇಳಿದ್ವಿ. ಊಟ ನಿಜವಾಗ್ಲೂ ಚೆನ್ನಾಗೈತೆ. ಹೊಟ್ಟೆ ಅಷ್ಟಿದ್ದಕ್ಕೂ ಅದಕ್ಕೂ ಊಟ ಮಾತ್ರ ಸಕ್ಕತ್ತಾಗೈತೆ. ಎಲ್ಲಾದರೂ ಬಂದಾಗ ಮೀಲ್ಸ್ ತೊಗೊಳೋದು ಎಷ್ಟೋ ಬೆಸ್ಟ್. ಹೊಟ್ಟೆ ತುಂಬ ತಿಂದಂಗೆ ಆಗುತ್ತೆ. ಮಮ್ಮಿ ಚೆನ್ನಾಯ್ತಲ್ಲ. ಸಾನು ಏನು ತಿಂದೆ ನೀನು? ಚೀಚಿ ಅಲ್ಲ, ಗೋಬಿ ಅದು. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆ ಬಂದೆ. ಆ್ಯಕ್ಚುಲಿ ಅನ್ಲಿಮಿಟೆಡ್ ಮೀಲ್ಸ್ ಇದ್ದಿದ್ದು. ಚೆನ್ನಾಗಿತ್ತು ಊಟ. 150 ಪರ್ ಮೀಲ್ಸು, ಜಾಸ್ತಿ ಆಯಿತು. ಬಟ್ ಊಟ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಕಾಫಿ ಏನಾದರೂ ಕುಡಿಯೋಣ ಅಂತ. ಇವಾಗ ಮನೆ ಕಡೆ ಹೋಗಿ ಮಲಗಿಬಿಟ್ರೆ ಸಾಕಾಗ್ಬಿಟ್ಟೈತೆ ನಮಗೆ. ಅಲ್ಲಿ ಪಾರ್ಕ್ ಮಾಡೈತಲ್ಲ ಕಾರು. ನನ್ನ ಮಗಳನ್ನ ಎತ್ಕೊಂಡು ಓಡಾಡಿಸ್ತೈತೆ ನಮ್ಮಮ್ಮ. ಹ್ಞೂ ನಿಮಗೆ. ಸೊ ಊಟ ಮುಗಿಸ್ಕೊಂಡು ಆನ್ ದಿ ವೇ ಬರ್ತಾ ಹಾಗೆ ಗುತ್ತಿಯಿಂದ ಒಂದು ನೆಕ್ಸ್ಟ್ 50 ಕಿಲೋಮೀಟರ್ಸಲ್ಲಿ ಇಸ್ಕಾನ್ ಟೆಂಪಲ್ ಅಂತ ಸಿಗುತ್ತೆ. ಅಲ್ಲೂ ಹೋಗಿ ದರ್ಶನ ಮುಗಿಸ್ಕೊಂಡ್ವಿ. ಟೆಂಪಲ್ ತುಂಬ ಚೆನ್ನಾಗಿತ್ತು. ಒಂಥರ ಒಳಗಡೆ ಅಂತೂ ಪ್ರಶಾಂತವಾಗಿತ್ತು. ತುಂಬ ಚೆನ್ನಾಗಿತ್ತು ಪ್ಲೇಸ್ ಅಂತಲೇ ಹೇಳ್ಬೋದು. ಅಲ್ಲೂ ಸುಮಾರು ಜನ ಇದ್ದರು. ಸೊ ಅಲ್ಲೂ ನೋಡ್ಕೊಂಡು ಓಡೋಣ ಅಂತ ಒಳಗಡೆ ಹೊರಟಿದ್ದೀವಿ.
ಸಾನು ಏನು ಮಾಡ್ತಾ ಇರೋದು ನೀನು? ಸೊ ಆನ್ ದಿ ವೇ ಹಂಗೆ ಅಲ್ಲಿ ಊಟ ಮುಗಿಸ್ಕೊಂಡು ಬರ್ತಾ ಇಲ್ಲ ಆನ್ ದಿ ವೇ ಅಲ್ಲಿ ಇಸ್ಕಾನ್ ಟೆಂಪಲ್ ಅಂತ ಸಿಕ್ತು, ತುಂಬ ಚೆನ್ನಾಗಿತ್ತು. ಸೊ ಇಲ್ಲೂ ಒಳಗಡೆ ಬಂದು ದರ್ಶನ ಮುಗಿಸ್ಕೊಂಡು ಓಡ್ತಿದ್ವಿ. ಪ್ಲೇಸು ತುಂಬ ಚೆನ್ನಾಗಿದೆ ನೋಡಿ, ಇಸ್ಕಾನ್ ಟೆಂಪಲ್ ಅಂತ ಆನ್ ದಿ ವೇ ಅಲ್ಲಿ. ಹಾರ್ಸ್ ನೋಡಿ ಎಷ್ಟು ದೊಡ್ಡದಾಗೈತೆ. ನನ್ನ ಮಗಳು ಇದ್ರ ಮೇಲೆ ಕುಣ್ಸು ಅಂತ ಹೇಳ್ತಿದ್ರು. ಅಂತ ಝೀಬ್ರಾ ಅಲ್ಲ ಚಿನ್ನ, ಹಾರ್ಸ್. ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಒಂಥರ ಕುತ್ಕೊಳಕ್ಕಾಗಲ್ಲ ಚಿನ್ನು. ಪ್ರಸಾದ ನೋಡಿ ಪ್ರಸಾದ ಪುಳಿಯೋಗರೆಯಲ್ಲಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಅಂದರೆ ಡೈಲಿ ಬೇಸಿಸ್ ಅದೇನು ಯಾವಾಗೋ ಮಾಡಿ ಇಟ್ಟಿರೋದಲ್ಲ. 20 ರೂಪೀಸ್ ಒಂದು ಪ್ಯಾಕು ಪ್ರಸಾದ ತೊಗೊಳೋದಕ್ಕೆ. ಇಷ್ಟು ದೊಡ್ಡ ದೊಡ್ಡ ಹಾರ್ಸ್ ನೋಡು ಸಾನು, ಎಷ್ಟು ದೊಡ್ಡದಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಸಾನು ಹಾರ್ಸ್ ಹೆಂಗೆ ಸೌಂಡ್ ಮಾಡೋದು? ಮಾಡು. ಜಿಯಾ ಹಾರ್ಸ್ ಸೌಂಡ್ ಮಾಡಿದ್ರೆ ಜಿಯಾ ಕೊಡ್ತೀನಿ. ಮಾಡ್ಬಿಡು ಒಂದ್ಸರಿ. ಬೇಡ. ಐಸ್ ಕ್ರೀಮ್ ಕೊಡಿಸ್ತಿದ್ ಬಾ. ಪ್ಲೇಸ್ ನೋಡಿ ಇಲ್ಲಿ ಏನು ಸಕ್ಕತ್ತಾಗೈತೆ. ಫುಲ್ಲು ವೆದರು ಪೀಸಾಗಿದೆ. ಹೋಗಿದ ಕಡೆ ಎಲ್ಲ ಅಷ್ಟೇ, ವಾತಾವರಣ ಮಾತ್ರ ಸಖತ್ತಾಗಿತ್ತು. ಬಿಸಿಲು ಕಮ್ಮಿ ಆ್ಯಕ್ಚುಲಿ, ನೆನ್ನೆ ಇವತ್ತು. ಇಲ್ಲಿ ಇವಾಗ ಲೈಟಾಗಿ ಬಿಸಿಲಿದೆ. ಏನು ತಿಂತಾ ಇದೆಯಾ ಸಾನು ನೀನು? ಅವಳಿಗೆ ಐಸ್ಬೇಕಂತ. ಕುಲ್ಫಿ ಅನ್ನಮ್ಮ. ನಾನು ಕುಲ್ಫಿ ಅನ್ನು ಅಷ್ಟು ತಿನ್ನಂಗಿಲ್ಲ, ಸ್ವಲ್ಪ ಅಷ್ಟೇ. ಕಚ್ಚಬಾರ್ದು. ಚೆನ್ನಾಯ್ತಾ ಚಿನ್ನು? ಸಾಕು. ನಾನು ತಿನ್ನಿಸ್ತೀನಿ, ನಿಂಗೆ ತಿನ್ನಕ್ಕೆ ಬರಲ್ಲ ಚಿನ್ನ. ನಾನು ಕುಲ್ಫಿ ಅನ್ನು. ಸೊ ಇಸ್ಕಾನಲ್ಲೂ ದರ್ಶನ ಮುಗೀತು. ಆ್ಯಕ್ಚುಲಿ ಮಂತ್ರಾಲಯ, ಆಮೇಲೆ ಕಸಾಪುರ, ಮಂತ್ರಾಲಯ, ಪಂಚಮುಖಿ ಆಂಜನೇಯ, ಬಿಚ್ಚಾಲಯ, ಇಷ್ಟು ದೇವಸ್ಥಾನಕ್ಕೆ ಹೋಗಿದ್ವಿ. ಇಷ್ಟು ನೋಡಿಕೊಂಡು ಎಲ್ಲ ಮುಗೀತು. ಮನೆ ಕಡೆ ಹೊಟ್ಟಿದ್ದೀವಿ. ನಾನೆಲ್ಲ ವ್ಲಾಗ್ಸು ಪಾರ್ಟ್ ಅಪ್ಲೋಡ್ ಮಾಡ್ತೀನಿ, ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಸೊ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಲವಿಂಗ್ ಅಸ್, ಕೀಪ್ ಸಪೋರ್ಟಿಂಗ್ ಅಸ್.